20ನೇ ಪದವು 83 ಆಗಿದೆ. ಹಾಯ್ ವಿದ್ಯಾರ್ಥಿಗಳಿಗೆ, ಸಮಾಂತರ ಶ್ರೇಣಿಯಲ್ಲಿ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಈ ಪ್ರಶ್ನೆ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿದರು. ಪ್ರಶ್ನೆ ಹೀಗಿದೆ: 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಿರಿ ಅಂತ. ಇದನ್ನು ಬಿಡಿಸೋದು ಹೇಗೆ ಅನ್ನೋದು ನೋಡೋಣ. ಕೊಟ್ಟಿರುವ ಮಾಹಿತಿ: ಮೊದಲನೇ ಪದ 3, ಎ ಅಂದರೆ 3, ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದದಲ್ಲಿ -1ನೇ ಪದವನ್ನು ಕಳೆದಾಗ 7ರಲ್ಲಿ 3 ಕಳೆದಾಗ 4. ಎನ್ SN ಮೊದಲ n ಅಂದರೆ 20ನೇ ಪದದ ಮೊತ್ತ ಕಂಡುಹಿಡಬೇಕು. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ SN = n/2 × 2a + n - 1 × d. ಸೂತ್ರ SN ಸೂತ್ರವನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ n/2 × 2a + n - 1 × d. ಇದನ್ನು ಬೆಲೆಗಳನ್ನು ಯಾವ ರೀತಿ ಆದೇಶ ಮಾಡೋದು ನೋಡ್ರಿ. n ಅಂದರೆ 20, 20ನೇ ಪದ = n ಜಾಗದಲ್ಲಿ 20 / 2 × 2 × 3. 2 a ಅಂದರೆ 2ನ್ನು 3ರಿಂದ ಗುಣಿಸ್ಕೋಬೇಕು ಅಂತ ಅರ್ಥ. 2 a ಜಾಗದಲ್ಲಿ 3 ಪ್ಲಸ್ n ಅಂದರೆ 20 - 1 × d ಅಂದರೆ 4. ಈಗ 2 1 2 10 10 × 2ರಿಂದ ಭಾಗವಾಗುತ್ತೆ 20, 10 ಉಳಿತು ಇಂಟು 2 3 ಗುಣಿಸ್ಕೋಬೇಕು. ಅದನ್ನು 2 3 6 ಪ್ಲಸ್ 19 ಉಳಿತು, 20ರಲ್ಲಿ 1 ಕಳೆದ 19 4 76. 20 = 10 ಇಲ್ಲಿ 76ನ್ನು 6 ಕೂಡಿಸಿದರೆ 82 ಆಗುತ್ತೆ. 82ನ್ನು 10ರಿಂದ ಗುಣಿಸಿದರೆ 820. ಸರಿಯಾದ ಉತ್ತರ 820. ಇದು 2 ಅಂಕದ ಕೇಳ್ತಕ್ಕಂಥ ಪ್ರಶ್ನೆ. ಮೊತ್ತ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಇನ್ನೊಂದು ಸರಿ ಬೇರೆ ಬೇರೆ ಲೆಕ್ಕಗಳನ್ನು ಹಾಕಿ ಕ್ಯಾಲ್ಕುಲೇಷನ್ ಮಾಡಿ. ವಿದ್ಯಾರ್ಥಿಗಳು ಇಲ್ಲಿ ಕೊನೆಗೆ 10ನ್ನು ಕೂಡಿಸ್ತಾರೆ, ಅದನ್ನು ಗುಣಿಸ್ಕೋಬೇಕು. ಎಲ್ಲಿ ಗುಣಿಸ್ಕೋಬೇಕು, ಎಲ್ಲಿ ಕೂಡಿಸ್ಕೋಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಪರ್ಫೆಕ್ಟ್ ಆಗಿದ್ವಿ. ಗಣಿತಕ್ಕೆ ಓನ್ಲಿ ಫಾರ್ಮುಲಾ ಯಾವುದು ಅಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರ ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ನೈಸ್ ಟು ಮೀಟ್ ಯು. ಮತ್ತೆ ನಾಳೆ ವಿಡಿಯೋ ಒಂದು ಸಿಗೋಣ. ಹ್ಯಾವ್ ಎ ನೈಸ್ ಡೇ.